ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಮನೇಲಿ ಏನಾದರೂ ಬೇರೆ ಥರ ಕಬಾಬ್ ಮಾಡು, ಹೊಸ ರೀತಿ ಕಬಾಬ್ ಮಾಡು ಅಂತ ಹೇಳ್ತಾ ಇದ್ದಾರಾ? ಹಾಗಾದರೆ ಬನ್ನಿ, ಇವತ್ತು ನಿಮಗೆ ಹೊಸ ರೆಸಿಪಿನ ತೋರಿಸ್ತೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ, ದೊಡ್ಡವರಿಂದ ಮಕ್ಕಳವರೆಗೂ ಇಷ್ಟಪಡ್ತಾರೆ. ಇಲ್ಲಿ 6 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು 8ರಿಂದ 9 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ, 1 ಸ್ಪೂನಷ್ಟು ಪೆಪ್ಪರ್. ಅರ್ಧ ಕೆಜಿಯಷ್ಟು ಚಿಕನ್ನ ತೊಗೊಂಡಿದ್ದೇನೆ. ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ತೋರಿಸ್ಕೊಟ್ಟಂಥ ಮಸಾಲೆಗಳೆಲ್ಲ ಮಿಕ್ಸಿಂಗ್ ಮಾಡಿಕೊಂಡು ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ 1 ಸ್ಪೂನಷ್ಟು ನಾನು ಅಕ್ಕಿ ಹಸಿಟ್ಟನ್ನ ಹಾಕೋತಾ ಇದ್ದೇನೆ. ಸ್ವಲ್ಪ ಸೋಯಾ ಸಾಸ್, ಒಂದು ಪ್ಯಾಕೆಟ್ ಅಷ್ಟು ತೇಜು ಕಬಾಬ್ ಪೌಡ್ರ್ ಹಾಕೋತಾ ಇದ್ದೇನೆ. ಸೊ ನಾನಿವತ್ತು ಈ ಚಿಕನ್ ಕಬಾಬ್ನ ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೇನೆ. ಸೊ ಈ ಥರ ಏರ್ ಫ್ರೈ ಬಾಸ್ಕೆಟ್ ಓಪನ್ ಮಾಡಿಕೊಂಡು ಎಲ್ಲ ಚಿಕನ್ನ ಈ ಥರ ಇಟ್ಕೊಳ್ಳಿ. ಈಗ ನಾನು ಗ್ರಿಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಕೆಂಡ್ ಒನ್ ಟೈಮಿಂಗ್ಸ್ 50 ಮಿನಿಟ್ಸ್ ಇಟ್ಕೋತಾ ಇದ್ದೀನಿ. ಈಗ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಸೊ ನಾನು ಮಧ್ಯ ತೆಗೆದು ಈ ಥರ ನೋಡ್ಕೋಬೋದು. ತುಂಬ ಡ್ರೈ ಆಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಆಯಿಲ್ನ ಈ ಥರ ಬ್ರಷಿಂದ ಅಪ್ಲೈ ಮಾಡ್ಕೊಳ್ಳಿ. ನೀವು ಎಣ್ಣೆಯಲ್ಲೂ ಕೂಡ ಫ್ರೈ ಮಾಡ್ಬೋದು, ಡೀಪ್ ಫ್ರೈ, ಅದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಬಟ್ ನಾನಿವತ್ತು ಏರ್ ಫ್ರೈಲ್ ಮಾಡ್ತಾ ಇದ್ದೇನೆ. ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಟೇಸ್ಟ್ ಹೇಗಿತ್ತು ಅಂತ. ಎಲ್ಲರೂ ಲೈಕ್ ಮಾಡಿದ್ರ ಅಂತಲೂ ಹೇಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.